ಕೊಡ ನೀನ ಕೊಡ ನೀನ ಇವತ್ತು ಕೊಡ್ತೀನಿ 50 ವಿಡಿಯೋ ಇಂಟ್ರೋ ಕೊಡೆ ಸ್ಪೆಷಲ್ ಹಿಂಗ್ ಕೊಡ್ಬೇಕ ಮಂದಿ ನೋಡ ಎಲ್ಲ ಅಂದ್ರ ಎಕ್ಸೈಟ್ ಆಗ್ಬೇಕು ಅವ್ರಿಗೆ ಹಿಂಗ ಯಾನ್ ಮಾತಾಡ್ತಾರೆ ನೀನ ಮಾಡ್ ವೆಲ್ಕಮ್ ಒಳ್ಳೆ ರೀತಿ ಒಳಗೆ ವೆಲ್ಕಮ್ ಗಪ್ಪಿರ್ತಿಲ್ಲ ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮ್ಯೂಸಿಕ್ ಲವರ್ ಚೇತುಮರಿ ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಂದು 50 ವಿಡಿಯೋ ಒಳಗೆ ಒಬ್ರ ಗೆಸ್ಟ್ ಬಂದಾರ ಇವ್ರ ನಾ ಗೆಸ್ಟ್ ಅದೀನಿ ಹಸ್ಬೆಂಡ್ ಅದಾನ ಇವ್ರ ಇವತ್ತು ನನ್ಗೆ ಯಾವಾಗಲೂ ಹೇಳ್ತಿದ್ರ 50ನೇ ವಿಡಿಯೋಕ್ಕೆ ನಾನು ಇನ್ವಾಲ್ವ್ ಆಗ್ತೀನಿ ಅಂತಂದಿದ್ರ ಸೊ ಹಾಗಾಗಿ ಇವತ್ತು ನಂದು 50ನೇ ವಿಡಿಯೋ ಅಂತಲೇ ಇವತ್ತು ಇವ್ರು ಬಂದಾರ ಸೊ ಡರ್ಲೋ ಹಾಯ್ ಹಾಯ್ ಎಲ್ಲೋ ರಸಾವಾರ ಹುಚ್ಚ ಮಾತಾಡ ಕಟ್ ಮಾಡುದಿಲ್ಲ ಸೀರಿಯಸ್ ಆಗಿ ಕಟ್ ಮಾಡುದಿಲ್ಲ ಇದನ್ನ ಯಾಕ ಹಿಂಗ ಹಾಕ ಸೀರಿಯಸ್ಲಿಪ್ಪ ನಾನು ಕಟ್ ಮಾಡುದಿಲ್ಲ ಇದನ್ನ ಇಷ್ಟ ಇರೋದು ಹೇಳ ಹಲೋ ಎವ್ರಿವನ್ ಎಲ್ಲರೂ ಹೆಂಗಿದ್ದೀರಾ ಡೈರೆಕ್ಟ್ ನಾ ಬಂದೀನಿ ಅಂದ್ರೆ ಹಾಫ್ ಸೆಂಚುರಿ ಅಂದ್ರೆ ಡೇ 50 ವಿಡಿಯೋ ಇತ್ತು ಅದಕ್ಕಂದ್ರೆ ಕ್ರಿಯೇಟ್ ಮಾಡೋದಿತ್ತು ಅದಕ್ಕೆ ನಾ ಸ್ಪೆಷಲಿ ಈಗೀಗ ಅಂದ್ರೆ ಗೆಸ್ಟ್ ಆಗೋದು ಅದಕ್ಕೆ ನಾ ಬಂದೀನಿ ಗೆಸ್ಟ್ ಅಲ್ಲ ಹಸ್ಬೆಂಡ್ ನಾ ಅದೀನಿ ಬಿಡ ಬಟ್ ನಿನಗಂದ್ರೆ ನೀ ಏನಾಗ್ತಿದ್ಲ ಗೆಸ್ಟ್ ಅದಕ್ಕೆ ನಾ ಗೆಸ್ಟ್ ಅದೀನಿ ನಿನ್ ವಿಡಿಯೋದಾಗ ಫಸ್ಟ್ ವಿಡಿಯೋ ನಿನ್ ಫ್ರೇಮ್ದಾಗ ಅಂದ್ರ ಈಗ ಹೇಳ್ಬೇಕಂತಂದ್ರ ಎಲ್ಲರೂ ಕೇಳ್ತಿದ್ರ ನಿಮ್ಮ ಹಸ್ಬೆಂಡ್ ಎಲ್ಲ ಇರ್ತಾರ ನೀವು ಯಾಕೆ ತವ್ರ ಮನ್ಯಾಗದಿರಿ ಅಂಥೇಳಿ ಸೊ ನನ್ನ ರೀಸನ್ ಬಂದ್ಬಿಟ್ಟು ನನಗೆ ಆರಾಮಿಲ್ಲ ಅಂಥೇಳಿ ನಾನು ಇಲ್ಲಿ ಇದ್ನಿ ಸೊ ಹಂಗೆ ಅವ್ರ ಕಡೆಯಿಂದ ನಾನೇನು ಇಲ್ಲಿ ಬಂದು ಹಂಗೆ ಖಾಲಿ ಕೂತಿಲ್ಲ ಸೊ ಅವ್ರ ಚಾಲೆಂಜ್ನ ಎಕ್ಸೆಪ್ಟ್ ಮಾಡಿದ್ನಿ ಹಂಗೆ ಚಾಲೆಂಜ್ ಸಕ್ರ ಮಾಡಾಕ್ನಿ ಸೊ ಡರ್ಲು ನಾ ಈಗ ಇಷ್ಟು ಎಲ್ಲ ವಿಡಿಯೋ ಮಾಡೀನಿ 50ನೇ ವಿಡಿಯೋ ನಂದು ಹೆಂಗೆ ಅನ್ಸಾಕತೈತಿ ನಿನಗೆ ನನ್ನ ವಿಡಿಯೋಸ್ ಎಲ್ಲ ಹೆಂಗೆ ಕಾಣಾಗ್ತವಿಲ್ಲ ಮೊದಲಂದ್ರ ಚಾಲೆಂಜ್ ಸ್ಟಾರ್ಟ್ ಫಸ್ಟ್ ವಿಡಿಯೋ ಐತಾ ಇದು ಚಾಲೆಂಜ್ ಅಂದ್ರೆ ಹೆಂಗ್ ಸ್ಟಾರ್ಟ್ ಮಾಡ್ತಿ ಹೆಂಗ್ ಮಾಡಿದ್ನಿ ಹೆಂಗಂದ್ರ ನೀ ಮೊದಲಂದ್ರ ಇನ್ಸ್ಟಾಗ್ರಾಮ್ ಎಲ್ಲ ಸ್ಟೋರಿ ಯಾರು ನೋಡಿರ್ಬೇಕು ಮೊದಲಂದ್ರ ಗಾಯ್ಸ್ ಎಲ್ಲರೂ ಅಂದ್ರೆ ಇದೆಲ್ಲ ಸುಳ್ಳ ಎಲ್ಲ ಇದು ಸುಳ್ಳ ಎಲ್ಲ ಸುಳ್ಳ ಮತ್ತೆ ಇರ್ಲಿ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಅವ್ರು ಮರಾಠಿ ಮಾತಾಡ್ತಾರ ಕನ್ನಡ ಜಾಸ್ತಿ ಬರೋದಿಲ್ಲ ಸೊ ಹಾಗಾಗಿ ಈ ಥರ ಮಾತಾಡ್ತಾರವರು ಒಂದೊಂದು ಸ್ಮಾಲ್ ಮಿಸ್ಟೇಕ್ ಆಗ್ತಿರ್ತಾವ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊರಿ ಹೇಳಿ ಇದೆಲ್ಲ ಸುಳ್ಳ ಇರ್ಲಿ ಅದ ನಮ್ಮ ಫ್ರೆಂಡ್ಸ್ ಹಂಗೇನೋ ತಿಳ್ಕೋದಿಲ್ಲ ಹೇಳ ಹೆಂಗಂದ್ರ ಹೆಂಗಂದ್ರ ಸ್ಟಾರ್ಟಿಂಗ್ ಅದ ಇನ್ಸ್ಟಾಗ್ರಾಮ್ದು ಯಾರಂದ್ರ ಈಕಿ ಫ್ರೆಂಡ್ ಇದ್ರ ಯಾರು ಗೊತ್ತಿಲ್ಲ ನನಗೂ ಬಟ್ ಮತ್ತೆ ಖರೇನ ಯಾರ್ದ್ರ ವಿಡಿಯೋ ನೋಡಿ ಅವರು ಮತ್ತು ಡೇ ಅವರು ಸೇಮ್ ಹಿಂಗ ಅಂದ್ರ ಈಗ ವಿಡಿಯೋ ಅಂದ್ರೆ ಯೂಟ್ಯೂಬ್ದಾಗ ಅಪ್ಲೋಡ್ ಮಾಡ್ತಾ ಸೇಮ್ ಹಂಗ ಆಕೆ ಯಾರಿದ್ರೆ ನನಗೂ ಗೊತ್ತಿಲ್ಲ ಬಟ್ ಆಕೆ ಗೊತ್ತಿಲ್ಲ ಯಾರಿದ್ರತ್ತೆ ಅದನ್ನ ನಾನು ನೋಡೇ ಇಲ್ಲ ಆ್ಯಕ್ಚುಲಿ ಆಕೆ ಮತ್ತೆ ಇನ್ಸ್ಟಾಗ್ರಾಮ್ದಾಗ ಡೈಲಿ ಸ್ಟೋರಿ ಇಲ್ಲ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದಳು ಅದು ಸೇಮ್ ಅಂದ್ರೆ ಡೇ 1 ಡೇ 50 ಡೇ 70 ಹಿಂಗಂದ್ರೆ ಮಾಡ್ತಿದ್ದಳು ಮತ್ತು ಸೇಮ್ ಆಕಿದ್ ಕಾಪಿ ಮಾಡಾಕ್ತಾಳ ಈಕಿ ಕಾಪಿ ಕ್ಯಾಟ್ ಅದ ಐತಿ ಕಾಪಿ ಕ್ಯಾಟ್ ಗಿಟ್ ಏನಿಲ್ಲ ಅಂದ್ರ ಭೂಮಿಕಾ ಗದಗ್ ಅಂತ ಹೇಳಿ ಈಗ ನಾನು ಡೈರೆಕ್ಟ್ ಅನಾವ ಇದ್ನಿ ಅದ ಹೆಸರು ತಗೊಳವ ಇದ್ನಿ ಬಟ್ ಯಾಕಂದ್ರೆ ನನ್ಗೆಲ್ಲ ಗೊತ್ತಿರಂಗಿಲ್ಲ ಇಷ್ಟ ಸುಳ್ಳ ಎಲ್ಲ ಬಿಲ್ಡಪ್ ಕೊಡ್ತಾರ ನೀವು ನನಗೆಲ್ಲ ಗೊತ್ತೈತಿ ಇಲ್ಲ ಹಂಗೆಲ್ಲ ಏನು ನನಗೆ ಮೊದಲಿನಿಂದ ಗೊತ್ತೈತೆ ಆಕೆ ನಾ ಹೇಳ್ತೀನಿ ನೋಡ ಆಕೆ ಸ್ಪೆಷಲ್ ಅಂದ್ರ ಆಕೆ ಡೈಲಿ ಅಂದ್ರ ಹಾಡ ಅಂದ್ರ ಅಂತಿದ್ದೆ ಒಂದ್ ವಿಡಿಯೋ ಬರೋವರ ಮತ್ ನನ್ಗೆ ಗೊತ್ತಿತ್ತು ಎಲ್ಲ ಅಕ್ಕಿ ಸರಿಗಮಪ್ಪ ಒಳಗ ಅದಾಳ ನೋಡ್ರಿ ಅಕ್ಕಿ ಡೈಲಿ ಇನ್ಸ್ಟಾಗ್ರಾಮ್ದಾಗ ಡೈಲಿ ಒಂದೊಂದು ಇದು ಮಾಡ್ತಿದ್ರು ಬಟ್ ಈ ಥರ ನಾನು ಮಾಡಬೇಕು ಅಂತ ಅನ್ಕೊಂಡಿದ್ನಿ ಬಟ್ ನಾನೇನು ಸಂಗೀತ ಕಲ್ತಿಲ್ಲ ಏನೂ ಇಲ್ಲ ಹಾಗಾಗಿ ನನಗೆ ಅಕ್ಕಿ ಥರ ಎಲ್ಲ ಹಾಡೋದು ಎಲ್ಲ ಹಾಡಕ್ಕೆ ಬರ್ತಿದ್ದಿಲ್ಲ ಸೊ ಹಾಗಾಗಿ ಒಂದಿನ ಈ ಥರ ಎಲ್ಲ ನಿನಗೆ ಮಾಡಕ್ಕೆ ಬರ್ತೈತೇನೆ ಆಕೆ ಥರ ನಿನಗೇನು ಬರ್ತೈತೆ ಅಂತ ಈ ಥರ ಎಲ್ಲ ಭಾಳ ಕೆಟ್ಟದಾಗಿ ನನಗೆ ಅಸಹ್ಯ ಮಾಡಿಬಿಟ್ಟ ಸೊ ಯಾಕಂದ್ರೆ ರೀಸನ್ ಐತೆ ನಿನಗೆ ಯಾಕಂದ್ರೆ ಗೈಸ್ ಎಲ್ಲ ನಾ ಭಾಳ ಸರಿ ಅಂದ್ರೆ ಈಗೀಗ ನೀ ಒಂದ್ಸರಿ ಒಂದು ವಿಡಿಯೋ ಅಂದ್ರೆ ವಿಡಿಯೋ ಬಿಡ ಹಾಡಂದ್ರೆ ಹನ್ ತೋರಿಸ ಹಿಂಗಂದ್ರೆ 50 ಸರಿ ಹಿಂಗ ಅಂದಿರ್ಬೇಕು ನಾ ಬಟ್ ಒಂದ್ಸರಿ ಸುಧಾ ಹಾಡಾಕ ಈಗ ಹಾಕಿಲ್ಲ
ನನಗೆಲ್ಲ ಎಲ್ಲ ಕಡೆ ಹಾಡಕ್ ಆಗುದಿಲ್ಲ ನನಗೆ ಹಂಗೆಲ್ಲ. ಮತ್ತು ಅದಕ್ಕೆ ಏನು ಚಾಲೆಂಜ್ ಅಂದ್ರೆ ಎಕ್ಸೆಪ್ಟ್ ಮಾಡ್ಯಾಳು ಮತ್ತು ಹಂಗೆ ಡೇ 1 ಅಂದ್ರೆ ಚಾಲು ಮಾಡ್ಯಾಳು ಹಾಡಾಕು. ಹಾಡಾಕಿಲ್ಲ, ವಿಡಿಯೋ ಮಾಡಾಕ. ಮತ್ತು ವಿಡಿಯೋದಾಗನೇ ಸುಧಾ ಆಡ್ತಿಲ್ಲ. ಮತ್ತು ಹಾಡ್ತಿದ್ನಿ ಬಟ್ ಈಗಿಲ್ಲಲ್ಲ. ಹಂಗೆ ಸೇಮ್ ಈಗ ಒಂದು ಹಾಡ ನೋಡು ನನ್ ಮುಂದೆ ಹಾಡಕ್ ಬರೋದಿಲ್ಲ ಈಗ. ಈಗ ನಿನಗೆ ಈಗ ಸಡನ್ಲಿ ಹಾಡಂದ್ರೆ ಹಾಡಕ್ ಆಗುತ್ತೇನು? ಬರ್ತಿತ್ತು ನನಗೆ ಹಾಡಾಕ. ಹಾಡ್ ಹಂಗಿದ್ರ ಒಂದ್ ಸಾಂಗ್. ಈಗ ಬೇರೆ ಟಾಪಿಕ್ ಮಾತಾಡ್ಲಾ? ಬೇರೆ ಏನಿಲ್ಲ, ಈಗ ಸಾಂಗ್ ಹಾಡು. ನಾ ನೆಕ್ಸ್ಟ್ ಅಂದ್ರೆ ವಿಡಿಯೋದಾಗ ಹಾಡ್ತೀನಿ, ಆಯ್ತು? ಇರ್ಲಿ ಬಿಡು. ಈಗ ನನ್ನ ವಿಡಿಯೋಸ್ ಎಲ್ಲ ಹೆಂಗಾಗ್ಯಾವ, 50 ವಿಡಿಯೋ ಕಂಪ್ಲೀಟ್ ಮಾಡೀನಿ. ಚಲೋ ಅನ್ಸಾವಿಲ್ಲ ನಿಂಗೆ ಅಷ್ಟೇ? ನಾ ಖರೆ ಹೇಳ್ತೀನಿ, ಸಪೋರ್ಟ್ ಅಂದ್ರೆ ಎಲ್ಲ ನಾನೇ ಮಾಡೀನಿ. ಓ ಇದೆಲ್ಲ ಬಿಲ್ಡಪ್ ಕೊಡ್ಬೇಡ, ಸುಮ್ಕಂದ್ರ. ಒಂದು ಇವನ್ ಸಪೋರ್ಟ್ ನಿಜ ಹೇಳ್ಬೇಕಂದ್ರೆ ನನಗೆ ಯಾವ್ದಂದ್ರ ಒಂದೋ ಒಂದು ಸಪೋರ್ಟ್ ಮಾಡ್ತಿದ್ದ. ಏನಂದ್ರ ಬ್ಯಾಲೆನ್ಸ್, ನೆಟ್ ಬ್ಯಾಲೆನ್ಸ್ ಮಾತ್ರ ಹಾಕ್ತಿದ್ದ, ಅನ್ಲಿಮಿಟೆಡ್ ಒಂದಿನ ಹಾಕ್ಬಿಡ್ತಿದ್ದ. ಸೊ ನಾನು ಮತ್ತೆ ಇನ್ನಟ್ಟು ಎಫರ್ಟ್ ಹಾಕಿ ಇದು ಒಂದೇ ವಿಡಿಯೋ ಪೋಸ್ಟ್ ಆದ್ರೆ ಇದೆಲ್ಲ ವೇಸ್ಟ್ ಆಗಿಬಿಡ್ತೈತಿ ನೆಟ್. ಹಾಗಾಗಿ ಇನ್ನೊಂದು ಎಫರ್ಟ್ ಹಾಕಿ ಇನ್ನೊಂದು ಎಕ್ಸ್ಟ್ರಾ ಮಾಡಬೇಕಿದ್ರ ಜೊತೆಗೆ ನಾನು ನಾಳೆಗೆ ಹಾಕೋದು ಇವತ್ತು ಮಾಡ್ಬೇಕಂತ ಹೇಳಿ ಕಷ್ಟಪಟ್ಟು ನಾನು ಅವತ್ತು ಮಾಡ್ತಿದ್ನಿ. ನಿನ್ಗೇನು ಗೊತ್ತನ ಅದು ಮತ್ತೆ ಸಪೋರ್ಟ್ ಚಾಲೆಂಜ್ ಅಂದ್ರೆ ನನಗೆ ಹಚ್ಚಿ ಮತ್ತೆ ಚಾಲೆಂಜ್ ಮತ್ತೆ ನಾನೇ ಸಪೋರ್ಟ್ ಮಾಡುದೇನು ವಿಡಿಯೋದಾಗ? ಯಾಕಂದ್ರೆ ಮತ್ತೆ ನಾನೇ ಸೋತಿಲ್ಲ. ಮತ್ತೆ ನೀ ಹೆಂಗ್ ಸೋಲ್ತಿ ಹೆಂಗಂದ್ರ ಮತ್ತೆ 50 ವಿಡಿಯೋ ಈಗ ಆಗೈತಿ. ಇನ್ನ ನಿನಗೆ ಹಾಫ್ ಸೆಂಚುರಿ ಆಗೈತಿ, ಇನ್ನೂ ಒಂದು 50 ವಿಡಿಯೋ ಮಾಡೋದೈತಿ. ಮತ್ತ ಅದು ಆಗ್ತೈತಿ ನಿನಗ. ನಿನ್ ಸಪೋರ್ಟ್ ನನಗ್ ಬ್ಯಾಡ ಆಯ್ತಾ? ಇವೇನ್ ಬಾಳ ಬಿಲ್ಡಪ್ ಕೊಡ್ತಾನ, ಏನ್ ಬಾಳ ಕಾಂಟ್ಯಾಕ್ಟ್ ಇದ್ದಾರ ತರನ ಬಿಲ್ಡಪ್ ಕೊಡ್ತಾನ. ನನ್ನ ಅರ್ಧ ಕಾಂಟ್ಯಾಕ್ಟ್ ಸಕ್ರೆ ಇಲ್ಲ ನಿನಗ, ಅರ್ಥ ಮಾಡ್ಕೊ. ಅರ್ಧ ಸುದ ಇಲ್ಲ. ನಿನ್ ಎಷ್ಟು ಕಾಂಟ್ಯಾಕ್ಟ್ ಐತಿಲ್ಲ ಅದ್ರ 4 ಪಟ್ಲೆ ನನ್ ಕಾಂಟ್ಯಾಕ್ಟ್ ಅದಾವ. ಓ ಭ್ರಮೆ ಎಲ್ಲ ಭ್ರಮೆ. ನಿನ್ ತೋರಿಸೋದೈತಿ, ನಿಂದು ಎಷ್ಟು ಇರ್ಬೇಕು ಕಾಂಟ್ಯಾಕ್ಟ್? ನನ್ನ ಆಯ್ತು ಬಿಡು, ನಾನೆಲ್ಲ ಪಬ್ಲಿಕ್ ಆಗಿ ಹೇಳೋದಿಲ್ಲ. ಪಬ್ಲಿಕ್ ಆಗಿ ಹೇಳ್ಬಾರ್ದು ಅಂತ ಅನ್ಕೊಂಡೇನಿ. ಕಾಂಟ್ಯಾಕ್ಟ್ ಜಾಸ್ತಿ ಐತಿ. ನಾನು ಸಿಂಗರ್ ಇದ್ನಿ, ಅದಕ್ಕೆ ಜಾಸ್ತಿ ಕಾಂಟ್ಯಾಕ್ಟ್ ಐತಿ ನಾನು. ನೀನ್ ಏನಿದ್ದೆ ಆ ಥರ ಎಲ್ಲ ಕಾಂಟ್ಯಾಕ್ಟ್ ಎಲ್ಲ ಬಿಲ್ಡ್ ಮಾಡಕ? ನಾ ಏನೂ ಇದ್ದಿದ್ದಿಲ್ಲ. ಮತ್ತೆ ನಾ ದನ ಕಾಯಾಗ ಹೋಗ್ತಿದ್ನಿ. ಎಷ್ಟು ದನ ಐತೆ ಅವ್ರದ್ದು ಎಲ್ಲರೂ ನನ್ನ ಕಡೆ ಕಾಂಟ್ಯಾಕ್ಟ್ ಐತಿ. ಮತ್ತೇನ್ ಮಾಡ್ತಿದ್ದೆ? ಸುಳ್ಳು ಹೇಳ್ಬೇಡ. ಹೇಳ್ಬಾರ್ದು. ನನ್ನ ಕಾಂಟ್ಯಾಕ್ಟ್ ನನಗೆ ತೋರಿಸ್ಲ ಎಷ್ಟೈತಿ? ನೋಡು. ಮತ್ತೆ ನಿಂದ ನಾ ಹೇಳಿ ಕಾಂಟ್ಯಾಕ್ಟ್ ನಾ ಒಂದು ಇವತ್ತು ಅಂದ್ರೆ ಹೇಳ್ತೀನಿ. ನಾ ಒಂದು ಸರಿ ಸುಧಾ ಅಂದ್ರೆ ಸ್ಟೋರಿ ಹಾಕಿಲ್ಲ, ಎಲ್ಲಿ ಅಂದ್ರೆ ಶೇರ್ ಮಾಡಿಲ್ಲ. ಯಾಕಂದ್ರೆ ನಾ ಮತ್ತೆ ಸೋತೀನಿ. ಮತ್ತು ನಾ ಅದಕ್ಕೆ ಎಲ್ಲಿ ಶೇರ್ಸ್ದ ಮಾಡಿದ್ವಿ ವಿಡಿಯೋ. ಎಷ್ಟೋ ಜನ ಸಪೋರ್ಟ್ ಮಾಡ್ತಾರ, ನನ್ನ ವಿಡಿಯೋನ ನೋಡ್ತಾರ. ಮತ್ತೆ ಚಾಲೆಂಜ್ ನೀ ಹಾಕಿಲ್ಲ, ಮತ್ತೆ ನನ್ನ ಜೋಡಿ ಹಾಕಿದ್ರೆ ಏನಾಗ್ತ? ನಾನು ನಿನಗೆ ತೋರ್ಸಿಲ್ಲ. ನನ್ನ ವೈಫ್ ಈ ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರು ಅಂತ ಹೇಳಿದ್ರೆ ಸ್ಟೋರಿ ಹಾಕ್ಬೇಕು. ಭಾಳ ಜನ ನೋಡ್ತಾರಲ್ಲ ವಾಟ್ಸಪ್ ಸ್ಟೇಟಸ್, ಹೇಳ್ತಿ ಕಾಂಟ್ಯಾಕ್ಟ್ ಭಾಳ ಅದಾವಂತೆ. ಸೊ ಅದರಿಂದ ನಮ್ಗೆ ಹೆಲ್ಪ್ ಆಗ್ತಿತ್ಲ ಹಾಕಿದ್ರ. ಮತ್ತೆ ಹಾಕ್ತಿದ್ದಿ, ಮತ್ತೆ ನಾ ಫೇಲ್ ಆಗ್ತಿಲ್ಲ. ನೀ ಯಾಕೆ ಫೇಲ್ ಆಗ್ತಿ? ಯಾಕಂದ್ರೆ ಚಾಲೆಂಜ್ ಇರೋದೇನು ವಿಡಿಯೋಗಳು ಅಷ್ಟ 100 days. ಮತ್ ನಾ ಅದಕ್ಕಂತೆ ವ್ಯೂಸ್ ಆಗ್ಬಾರ್ದು, ಲೈಕ್ಸ್ ಆಗ್ಬಾರ್ದು. ಮತ್ ಹಂಗ ಬಾಳ ಮಂದಿ ಬಂದ್ರ ನಿನ್ ನೋಡ್ರ ಮತ್ ನಿನಗೂ ಅಂದ್ರ ಒಂದ್ ಇದಾಗ್ತಿತ್ಲ. ಸೊ ನೋಡ್ರಿ, ಇಂತ ಗಂಡ ಹತ್ರ ಯಾರಿಗೂ ಇರ್ಬಾರ್ದು. ಕರಿ ಹೇಳ್ಬೇಕಂದ್ರ ಹೆಂಡತಿಗೆ ಯಾರಾದ್ರೂ ಸಪೋರ್ಟ್ ಮಾಡ್ತಾರ. ಒಂದ್ ದಿನ ಅಂದ್ರೆ ಕಂಟೆಂಟ್ ಹೇಳ್ತೀನಿ ಅನ್ನಿಲ್ಲ, ಹಿಂಗ್ ಮಾಡುದು ಏನು ಹೇಳಿಲ್ಲ. ಎಲ್ಲ ನನ್ನ ಓನ್ ಆಗಿ ನಾನ್ ಮಾಡೀನಿ. ಅವಾಗ ಹೇಳಾಕ್ತಿದ್ದ ನಾನು ಪುಸ್ತಕ ಬರ್ದು ಕೊಟ್ಟೀನಿ ನಿನಗೆ, ಅದಕ್ಕೆ ಮಾಡೀನಿ ಹಂಗತ್ ಹಿಂಗತ್ತಂತ ಸುಳ್ಳು ಹೇಳಾಕ್ತಿದ್ದ. ಏನು ಇಲ್ಲ. ಇವ್ನು 1% ಅದ್ರೊಳಗೆ ಕಂಟೆಂಟ್ 1% ಹಂಗ ಅಂದ್ರೆ ನಂದು ವಿಡಿಯೋ ಅಂದ್ರೆ ಕಾಂಟ್ಯಾಕ್ಟ್ ಲಿಸ್ಟ್ ತೋರಿಸ್ತೀನಿ ನನಗ. ಬ್ಯಾಡ, ನಾನು ಕಾಂಟ್ಯಾಕ್ಟ್ ಬೇಡ, ಕಾಂಟ್ಯಾಕ್ಟ್ ಲಿಸ್ಟ್ ಎಲ್ಲ ಏನು ತೋರಿಸ್ಬೇಡ. ಸೊ ಇವ್ ನೋಡ್ರಿ, ನನಗೆ ಒಂದಿನೂ ಈ ಥರ ಮಾಡು ವಿಡಿಯೋ, ಆ ಥರ ಮಾಡು ಅಂತ ಯಾವ ಥರನೂ ಹೇಳಿಲ್ಲ. ಸೊ ನನಗೇನು ತಿಳಿತೈತೆ ನೋಡಿ ಅದನ್ನ ಮಾಡೀನಿ ನಾನು. ಇನ್ನು ಮತ್ತೊಬ್ರನ್ನ ಕೇಳಿ ಹೊತ್ತು ಇವನ್ನ ಯಾವ ಥರ ಮಾಡ್ಬೇಕು ಡಾರ್ಲು ಅಂತೇಳಿ ನಾ ಯಾವತ್ತು ಕೇಳಿಲ್ಲ. ಸೊ ಡಾರ್ಲು ಅಂತಂದ್ರೆ ಇದು ನನಗೆ ಭಾಳ ಫೇವ್ರೇಟ್ ನೇಮ್. ಇದು ನೇಮ್ದು ಯಾಕಂದ್ರೆ ಡಾರ್ಲು ಅಂತೀನಿ. ಸೇಮ್ ಹಂಗ ನಾನು ಅಂದ್ರ ಕಿಟ್ಟು ಅಂತೀನಿ. ಏಕಿಗೆ ನಾವು ಯಾವತ್ತು ಇಬ್ರು ಒಬ್ರನ್ನೊಬ್ರು ಹೆಸರಿಟ್ಟು ಕರೆದಿಲ್ಲ.
ಭಾಳ ಆದ್ರೆ ನಾ ಅವ್ರಿಗೆ ಯಾವಾಗಲೂ ರೆಸ್ಪೆಕ್ಟ್ ಕೊಟ್ಟ ಕರಿತೀನಿ. ಇವಾಗ ವಿಡಿಯೋಗಳಿಗೆ ಒಂದು ಸ್ವಲ್ಪ ಅನ್ರೆಸ್ಪೆಕ್ಟ್ ಮಾಡಕತ್ತಿರ್ಬೇಕು, ಬಟ್ ಅವ್ರಿಗೆ ನಾ ಯಾವಾಗಲೂ ಇಲ್ಲ ಯಾವಾಗ ಅಂದ್ರೆ ಹಿಂಗ ಮಾಡ್ತಾಳ. ಇದೇನಿಲ್ಲ. ಅಂದ್ರೆ ನೀವ ತಿಳ್ಕೊರಿ ವಿಡಿಯೋ ಅಂದ್ರೆ ಮಾಡೋದೈತಿ, ಅದಕ್ಕಂದ್ರ ಈಗ ಹಿಂಗ್ ಮಾತಾಡ್ತಾಳ. ವಿಡಿಯೋ ಅಂದ್ರೆ ಇದ್ದಿದ್ದಿಲ್ಲ ಅವಾಗ ಹೆಂಗ್ ಮಾತಾಡ್ತಾಳ. ನಾನು ಅನ್ರೆಸ್ಪೆಕ್ಟ್ ಕೊಟ್ಟು ಯಾವತ್ತೂ ಮಾತಾಡಿಲ್ಲ ನನ್ನ ಗಂಡಗ. ಸೊ ಏನು ಯಾವಾಗಲೂ ರೀ ಯಾಕೆ ಕರಿತೀನಿ, ಇಲ್ಲ ಅಂತಂದ್ರೆ ಡಾರ್ಲು ಅಂತ ಈ ಥರ ಕರಿತೀನಿ. ಆದ್ರೆ ಅವ್ರ ಹೆಸರು ಮಂಜು ಅಂತೇಳಿ, ಬಟ್ ಯಾವತ್ತು ಮಂಜು ಈಗಿನ ಹುಡುಗಿಯರ ಯಾವಾಗಲೂ ಗಂಡುಗಳಿಗೆ ಎಲ್ಲ ಹೆಸರು ಇಟ್ಟು ಕರಿತಿರ್ತಾರೆ. ಸೊ ನಾನು ಅದನ್ನು ಯಾವತ್ತೂ ಮಾಡಿಲ್ಲ. ಖುಷಿ ಅನ್ಸುತ್ತೆ ನನಗಂತೂ. ಅವರು ಹಂಗೆ ನನಗೊಂದು ಸ್ವೀಟ್ ನೇಮ್ ಅಂತಂದ್ರೆ ಕಿಟ್ಟು ಅಂತ ಕರೀತಾರೆ. ಸೊ ಯಾರೇ ಇರಲಿ, ಪಬ್ಲಿಕ್ನಾಗ ಇರಲಿ, ಎಲ್ಲೇ ಇರಲಿ, ನಾವಿಬ್ಬರು ಒಬ್ರಿಗೊಬ್ರು ಹೆಸರನ್ನ ಇದೇ ಥರ ಡಾರ್ಲು ಕಿಟ್ಟು ಹಿಂಗೆ ಕರಿತೀವಿ. ಸೊ ಫಸ್ಟ್ ಎಲ್ಲರೂ ನಗ್ತಿದ್ರು, ಏನು ಒಂಥರ ಕರಿತಾವೆ ಅಡು ಹುಡುಗರು ಅಂತೇಳಿ. ಸೊ ಈಗ ಎಲ್ಲರಿಗೂ ರೂಢಿ ಆಗಿಬಿಟ್ಟೈತಿ. ಎಲ್ಲ ನಮ್ಮ ಅಪ್ಪ ಸಿಕ್ರೆ ನಿಮ್ಮ ಡಾರ್ಲು ಬಂದಾನೇನವ ಹಿಂಗೆ ಕೇಳ್ತಾನ, ನಿಮ್ಮ ಡಾರ್ಲು. ಈಗ ಎಲ್ಲರಿಗೂ ರೂಢಿ ಆದಿಂದ ನಿಮ್ಮ ಡಾರ್ಲು ಈ ಥರ ಕೇಳ್ತಾನೆ, ನಿಮ್ಮ ಕಿಟ್ಟು ಅಂತ ಅವ್ರಿಗೆ ಈ ಥರ ಕೇಳ್ತಾರೆ. ಸೊ ನನಗೆ ಖುಷಿ ಅನ್ಸುತ್ತೆ ನಮ್ಮಿಬ್ಬರ ಹೆಸರು ಬಗ್ಗೆ. ಸೊ ಕಾಂಟ್ಯಾಕ್ಟ್ ತೋರಿಸ್ತಂತಂದು ಏನು ಗಪ್ಪ ತೋರಿಸ್ಬೇಡ ಅಂದಿಲ್ಲ, ಬೇಡ ತೋರಿಸೋದಿಲ್ಲ. 4 ಪಟ್ರೆ ಖರೇನ ಅದಾವ, ಎದಕ್ಕೆ ಸುಳ್ಳು ಮಾತಾಡ್ಲಿ. ನೋಡಿ ಏನೋ ಒಂದು ಆಪ್ಷನ್, ಈಗ 50 ವಿಡಿಯೋ ಐತ್ಲ, ಏನೋ 20 ವಿಡಿಯೋ ಮಾಡ, ಆಮೇಲೆ ನಾ ಅಂದ್ರೆ ಸ್ಟೋರಿ ಬೇರೆ ಹಾಕ್ತೀನಿ, ಆಯ್ತು. ನನಗ ಇವ್ರದ ಮೊಬೈಲ್ ಚೆಕ್ ಮಾಡಿ ಯಾವತ್ತೂ ರೂಢಿ ಇಲ್ಲ ನನಗ ಆ ಥರ ಎಲ್ಲ. ನಾನು ಯಾನು ಇಲ್ಲ, ಎಲ್ಲ ಡೈಲಿ ತಗೋತಾಳ. ಒಂದಿನ ಚಾರ್ಜಿಂಗ್ ಹತ್ತದಿಲ್ಲ, ತಗೊಂಡೆಲ್ಲ ಅಂದ್ರ ಚಾರ್ಜಿಂಗ್ ಎಲ್ಲ ಖಾಲಿ ಮಾಡ್ತಾಳ. ಇಲ್ಲ ನಾನು ನಿಜ ಹೇಳ್ಬೇಕಂದ್ರೆ ನಾನು ಇವ್ರ ಮೊಬೈಲ್ ಎಲ್ಲ ಚಾರ್ಜ್ ಚೆಕ್ ಮಾಡಿ ಚಾರ್ಜ್ ಒಂದಿನ ಹಚ್ಚಿರ ಚಾರ್ಜಿಂಗ್ ನೀ ಯಾಕೆ ಹಚ್ಚಿಲ್ ಬಾ ಇದ್ದಲ್ಲ. ಸೊ ಹೇಳಕ್ ಹೋಗ್ಬಾರ್ದು. ನಾನು ಆ್ಯಕ್ಚುಲಿ ಅವ್ರು ನೈಟ್ ಬರ್ತಾರೆ, ನೈಟ್ ಬಂದು ಒಂದು ಇದೇಳ ನಿಂದು ಕಾಂಟ್ಯಾಕ್ಟ್ ಎಷ್ಟು ಇರ್ಬೇಕು? ನಂದೊಂದು 500. 500 4 ಪಟ್ಲಿ ಎಷ್ಟು ಆಗ್ತೈತಿ? 4 ಪಟ್ಟಿಲ್ಲ 2000. ನನ್ನ ಕಾಂಟ್ಯಾಕ್ಟ್ ಎಷ್ಟು ಐತಿ? 2392. ಮತ್ತೆ 4 ಮತ್ತೆ ನಿಂದು ವಿಡಿಯೋ ಅಂದ್ರೆ ಓಡುದೇನ ಇಲ್ಲ? ಸೊ ಅವರೆಲ್ಲ ಈಗ ಎಲ್ಲ ಅದಾರ, ನೋಡ್ತಾರೋ ಇಲ್ಲ ನೋಡ್ತಾರೋ. ಮತ್ತೆ ಇಷ್ಟೆಲ್ಲ ಕಾಂಟ್ಯಾಕ್ಟ್ ಐತಿ. ನೀನು ಏನಿದ್ದಿ ಫಸ್ಟ್ ಹೇಳ. ನಾ ಏನಿದ್ದೆ, ನಾ ಅಂದ್ರೆ ಮೊದಲ ಇಷ್ಟೆಲ್ಲ ಕಾಂಟ್ಯಾಕ್ಟ್ ಹೆಂಗ ನಿನ್ನ ಹತ್ರ ಅದಾವ ಇಷ್ಟೆಲ್ಲ? ನಾ ಮೊದಲಂದ್ರ ಗಣಪತಿ ಮಾಡ್ತಿದ್ನಿ. ಅವಾಗಂದ್ರ ಗಣಪತಿನ ಒಂದು 2-3 ವರ್ಷದಿಂದ ಗಣಪತಿ ಮಾಡ್ತಿದ್ನಿ. ಅಲ್ಲಿಂದ ಕಾಂಟ್ಯಾಕ್ಟ್ ಐತಿ. ಸೇಮ್ ಹಂಗ DJ ಆಪರೇಟರ್ ಇರುದಿಲ್ಲ, DJ ಆಪರೇಟರ್ ಅದು ಮಾಡ್ತೀನಿ. ನಾ 10ನೇ ತೆಗಿದ್ನಿ, 9ನೇ 10ನೇ ತೆಗ್ ಆವಾಗದಿಂದ ಅಂದ್ರೆ ಕಂಟಿನ್ಯೂ 3-4 ವರ್ಷ ಅಂದ್ರೆ DJ ಆಪ್ರೇಟಿಂಗ್ ಮಾಡೀನಿ. ನಾ ಹಾಡು ಅಂದ್ರೆ ಮಾಡ್ತಾರಲ್ಲ DJ ಮಿಕ್ಸರ್ ಸ್ಟಾರ್ಟ್ ಇರ್ತೈತಿ ನೋಡ, ಹಿಂಗೆ. ನನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಮ್ದಂದ್ರೆ ನನ್ನ ಫ್ರೆಂಡೇ ಇದ್ದ, ಅವ್ನದು DJ ಆಪ್ರೇಟಿಂಗ್ ಅಂದ್ರೆ ಸಿಸ್ಟಮ್ ಪೂರ್ತಿ ಇತ್ತ. 12 ಬೇಸ್ 12 ಟಾಪ್ ಹಿಂಗೆ ಭಾಳ ಇತ್ತು ಅವಂದಂದ್ರೆ. ಎಲ್ಲೇ ಅಂದ್ರೆ ಗಣಪತಿ ಸೀಸನ ಇಲ್ಲೇ ಏನು ಸುಧಾ ಹಿಂಗೆ ಸೀಸನ್ ಇರ್ತೈತಿನ, ಆವಾಗ ಆ ಕಡೆ ಅಂದ್ರೆ ಕರಿತಿದ್ ನನಗೆ. ಹಂಗೆ ಸೇಮ್ ಮದ್ವಿದ ಫಂಕ್ಷನ್ ಇದ್ರೆ DJ ಹಚ್ತಾರು, ಅದಕ್ಕಂದ್ರೆ ಕರಿತಿದ್ದ ನನಗೆ. ಮತ್ತು ನಾ ಹೋಗ್ತಿದ್ನಿ ಅವಾಗ. ಮತ್ತು ಹೋಗ್ತಿದ್ನಿ, ಹಾಡ ಬೇಡ ಅಂದ್ರೆ ಹಚ್ಚೋತಿದ್ದ ಇರ್ತಿತ್ತ, ನಾ ಹಚ್ತಿದ್ನಿ, ಆಪ್ರೇಟಿಂಗ್ ಮಾಡ್ತಿದ್ನಿ ಅಲ್ಲ. ಮತ್ತು ಗಣಪತಿ ಹೇಳಿಲ್ಲ, ಗಣಪತಿ ಮಾಡ್ತಿದ್ನಿ. ದೊಡ್ಡ ಮೂರ್ತಿ ಸುಧಾ ಇದ್ರೆ ಅದಕ್ಕೆ ಪೇಂಟಿಂಗ್ ಮಾಡೋದು, ಫಿನಿಶಿಂಗ್ ಸ್ಟಾರ್ಟಿಂಗಿಂದ ಅಂದ್ರೆ ಮಾಡ್ತಿದ್ನಿ. ಅದು ಸೇಮ್ ಹಂಗೆ ನಾ ಮನಿದ ಕಲರ್ ಪೇಂಟಿಂಗ್ ಇರ್ತಿದ್ಲ, ಅದು ಪೇಂಟರ್. ಅದು ಅಂದ್ರೆ ಮಾಡೇನಿ. ಇರ್ಬೇಡ, ಯಾವುದೇ ಕೆಲಸ ಆಗಲಿ ಮಾಡ್ಯಾರ ನನಗೆ ಖುಷಿ ಐತಿ. ಒಬ್ಬೊಬ್ರು ಕೀಳಾಗಿ ನೋಡ್ತಿರ್ತಾರೆ, ನಾನು ಯಾವತ್ತೂ ಅವ್ರನ್ನ ಆ ಥರ ಕೀಳಾಗಿ ನೋಡಿಲ್ಲ. ಬಟ್ ಈಗ ಮನಿಗೆ ಅದನ್ನ ಪೇಂಟಿಂಗ್ ಹಚ್ಚೋದಂದ್ರೆ ಅದು ಗಣಪತಿಗೆ ಅಂದ್ರೆ ಹಚ್ತಿದ್ನಲ್ಲ. ನಾ ಯಾವಾಗ ಅಂದ್ರೆ ಮನಿಂದ ಅದು ಮಾಡಿಲ್ಲ, ಏನೂ ಇಲ್ಲ. ಒಂದಿನ ಹಂಗಂದ್ರೆ ಇದು ಬಂದಿತ್ತ, ಆರ್ಡ್ರ್ ಬಂದಿತ್ತ, ಗಣಪತಿ ಪೇಂಟಿಂಗ್ ಎಷ್ಟು ಚಲೋ ಮಾಡ್ತೀರಿ ನೀವು, ಸೇಮ್ ಹಂಗೆ ನಮ್ಮ ಮನೆಗೆ ಸುಧಾ ಅಂದ್ರೆ ಮಾಡಿ ಕೊಡ್ರಿ ಹಿಂಗೆ. ಅವ್ರು ಒಂದ್ಸಲ ಅಂದ್ರೆ ನಮಗೆ ಹೇಳಿದ್ರು. ಮತ್ತು ನಾ ಅಂದ್ರೆ ಗಣಪತಿ ಮಾಡ್ತೀನಿ, ಇದು ಮನೆಗೆ ಹಚ್ಚೋದು ನನಗೆ ಗೊತ್ತಿಲ್ಲ,
ಹೆಂಗೆ ಯಾನ್ ಹಚ್ಚುದು. ನನ್ನ ಫ್ರೆಂಡ್ ಇದ್ದ, ಅವಂದ ನೀ ಬಾ ನನಗೆ ಹೇಳ್ತೀನಿ ನಾ. ಅವ ಅಂದ್ರೆ ಗಣಪತಿ ಹಚ್ಚಕ್ಕೆ ಬರ್ತಿದ್ದ. ಬಟ್ ಅವಂದ ಮೊದಲ ಇದಿತ್ತು, ಪೇಂಟಿಂಗ್ ಅಂಗಡಿ ಇತ್ತು. ಅಂದ್ರೆ ಕಲರ್ ಕೊಡೋದಿಲ್ಲ, ಅದರದ ಅಂಗಡಿದಾಗ ಅವ್ನು ಅಲ್ಲಿ ಹೋಗ್ತಿದ್ದ. ಮತ್ತು ಅವಂಗೆಲ್ಲ ಅಂದ್ರೆ ಗೊತ್ತಿತ್ತು ಪೇಂಟಿಂಗ್ ಮನೆ ಮಾಡೋದು. ಅದಕ್ಕೆ ಅವ ಅಂದ್ರೆ ನನಗೆ ಕರಿದ್ದ ಒಂದಿನ. ಹಿಂಗೆ ನಾವು ಅಂದ್ರೆ ಒಂದು ಆರ್ಡರ್ ತಗೊಂಡು ಮನೆಗೆ ಅಂದ್ರೆ ಬಣ್ಣ ಹಚ್ಚೋದು ನಾನು. ಮತ್ತು ಆವಾಗ ಸೀಸನ್ದಾಗ ಅಂದ್ರೆ ನಾನು ಏನು ಮಾಡ್ತಿದ್ದಿಲ್ಲ, ಮನ್ಯಾಗೆ ಇದ್ನಿ. ಮತ್ತು ಆವಾಗ ಅವ್ನು ನನಗೆ ಕರಿದ್ದ, ಮತ್ತು ನಾನು ಹೋದ್ನಿ. ಮತ್ತು ಮನೆಗೆ ಪೇಂಟಿಂಗ್ ಹಚ್ಚೋದೈತಿ ಹಿಂಗಂದ್ರೆ ಹೋದ್ನಿ. ಮತ್ತು ಅದ ಆರ್ಡರ್ ಅಂದ್ರೆ ನಾವು ತಗೊಂಡು ಅದಕ್ಕೆ ಪೇಂಟಿಂಗ್ ಮಾಡ್ತಿದ್ವಿ. ಪೇಂಟಿಂಗ್ ಗಣಪತಿ. ಮತ್ತು ಹಂಗೆ ಅಂದ್ರೆ ಹೇಳೋದಾದ್ರೆ ನಾ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಇದ್ದೀನಿ. ನಾ ಕರೆನಾ ಕರಾಟೆ ಬ್ಲ್ಯಾಕ್ ಬೆಲ್ಟ್ ಇದ್ದೀನಿ. ಮತ್ತು ಹಂಗೆ ನಮ್ಮ ಕ್ಲಾಸ್ ಸುದ್ದ ಇತ್ತು, ನಾವು ಕ್ಲಾಸ್ ಸುದ್ದ ತಗೋತಿದ್ದೆವು ಕರಾಟೆ ಫೈದರ್. ಕರಾಟೆದ ಭಾಳ ಅಂದ್ರೆ ಕೊಲ್ಲಾಪುರ್, ಹಿಂಗೆ ಮುಂಬೈ, ಬೇರೆ ಕಡೆ ಕರ್ನಾಟಕದಾಗ ಹೇಳೋದಾದ್ರೆ ಕರ್ನಾಟಕ ಕಡೆ ಭಾಳ ಅಂದ್ರೆ ಬಂದಿಲ್ಲ ಯಾವಾಗೂ. ಸ್ಕೂಲಿಗೆ ಹೋಗಿ ಕೊಡ್ತಾರಲ್ಲ ಹಿಂಗೆ ಸ್ಕೂಲ್ದು ಸುಧಾ ಇರ್ತಿದ್ದ. ಸ್ಕೂಲ್ದಿಂದ ನಾ ಯಾವಾಗ ಅಂದ್ರೆ ಒಂದೇ ಸರಿ ಅಂದ್ರೆ ಸಾಲಿದಿಂದ ಅಂದ್ರೆ ಟೂರ್ನಾಮೆಂಟ್ ಇರ್ತಿತ್ತಲ್ಲ ಕರಾಟಿದು, ಒಂದ್ಸರಿ ಅಂದ್ರೆ ಹೋಗಿದ್ನಿ ಒಂದ್ಸರಿ. ಹಂಗೆ ಮತ್ತು ಬೇರೆ ಕಡೆ ನಮ್ದು ಅಂದ್ರೆ ಇದಿರ್ತಿದ್ಲ, ಏನಂದ್ರೆ ಕ್ಲಾಸ್ದಿಂದ ಹಿಂಗೆ ಆರ್ಗನೈಸೇಷನ್ ಮಾಡ್ತಾರಲ್ಲ, ತಗೋತಾರ, ಸೆಲೆಕ್ಟ್ ಮಾಡ್ಕೋತಾರೆ. ಹಾಂ, ಸೆಲೆಕ್ಟ್ ಇಲ್ಲ, ಆರ್ಗನೈಸೇಷನ್ ಅಂದ್ರೆ ಅವ್ರು ಇಡ್ತಾರೆ ಕರಾಟೆದು ಇದು ಪ್ರೋಗ್ರಾಮ್. ಮತ್ತು ಅದ್ರಾಗ ನಾ ಬಾರ್ ಸರಿ ಅಂದ್ರೆ ಹೋಗಿನಿ. ಸೊ ಮತ್ತೆ ಹೇಳ್ಬೇಕಂತಂದ್ರೆ ಅವ್ರದ್ದು ಬಗ್ಗೆ ಇನ್ನೊಂದು, ನನಗಿಂತ ಹೆಚ್ಚಾಗಿ ಇಷ್ಟಪಡ್ತಾರೆ ಅವ್ರ ಗೇಮ್ನ. ಗೇಮ್ ಅಂದ್ರೆ ಭಾಳ ಅಂದ್ರೆ ಒಂದೇ ಗೇಮ್ ಅದಂದ್ರೆ ನಿನಗೆ ಗೊತ್ತು ಇರ್ಬೇಕಲ್ಲ. ನನಗೆ ಗೊತ್ತಿಲ್ಲ, ಹೇಳಿ. ನೀ ಹತ್ತು ಸರಿ ಅಂದ್ರೆ ಆಡೋದಿಲ್ಲ ಅಂತಿದ್ಲ್ಯಾ? ಏನಂತೀನಿ? ಪಬ್ಜಿ. ಮತ್ತೆ ನಂಗೆ ನಿಜ ಭಾಳ ಸಿಟ್ಟು ಬರ್ತಿತ್ತು. ನಾನು ಹೋದ ತಕ್ಷಣ ಬರೀ ಪಬ್ಜಿ ಆಡ್ಕೋತ ನೈಟೆಲ್ಲ ಕೂತ್ಬಿಡ್ತಿದ್ದ. ಒಂದು ಮಾತಿಲ್ಲ, ಕತೆ ಇಲ್ಲ ನನ್ನ ಜೊತೆಗಂತರೂ. ಬೆಳಗ್ಗೆ ಏನಿಲ್ಲ ಅಂದರೂ ಡ್ಯೂಟಿಗೆ ಹೋಗೋ ಟೈಮ್ ತನಕ ಮಕ್ಕೊಂಬಿಡ್ತಿದ್ರು. ಸಿಕ್ಕಾಪಟ್ಟಿ ಬೋರ್ ಆಗ್ತಿತ್ತು ನನಗಂತರೂ. ಇವ್ರ ಮನ್ಯಾಗ ಅಷ್ಟು ಮಾತಿಲ್ಲ, ಕತೆ ಇಲ್ಲ. ಅಷ್ಟು ಸುಮ್ಮ ಯಾಕಪ್ಪ ಇಷ್ಟು ದೂರ ಮದುವೆಯಾಗಿ ಯಾಕಪ್ಪ ಸುಮ್ಮನೆ ಹೋಗಿನಿ ಅಂತ ಇಷ್ಟೆಲ್ಲ ಅನಿಸ್ಬಿಡ್ತಿತ್ತು. ಅನಿಸುತ್ತೆ ಅಳ್ತಿದ್ದೀನಿ ನಾನಂತೂ ಜಾಸ್ತಿ. ಸೊ ಸಮಾಧಾನ ಸಕ್ರ ಮಾಡ್ತಿದ್ದಿದ್ದಿಲ್ಲ, ಜಗಳ ಮಾಡ್ತಿದ್ದಿದ್ದಿಲ್ಲ. ಜಗಳ ಅಂತೂ ಜಾಸ್ತಿನೂ ಮಾಡ್ತಾನೆ ನನ್ನ ಜೊತೆ. ಕರೆ ಹೇಳ್ಬೇಕಂದ್ರೆ ನಮ್ಮ ಇಬ್ಬರು ಜಗಳ ಬಗ್ಗೆ ಹೇಳ್ಬೇಕಂದ್ರೆ ಇಬ್ಬರು ಪಬ್ಲಿಕ್ಕಾಗಿ ಜಗಳ ಮಾಡ್ತೀವಿ ನಾವು ಯಾವಾಗಲೂ. ಸೊ ಕದ್ದು ಮುಚ್ಚಿ ಅಂತೇನೂ ಇಲ್ಲ, ಜಗಳನ ಪಬ್ಲಿಕ್ಕಾಗಿ ಮಾಡ್ತೀವಿ. ಮತ್ತು ಪಬ್ಲಿಕ್ಕಾಗಿ ಅದು ಗೊತ್ತೈತೆ ಎಲ್ಲರಿಗೂ, ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋತಕ್ಕಂತೆ. ಸೊ ಹಂಗೆ ನಾವು ಏನೋ ಇಲ್ಲೋಗ ಗಂಡ ಹೆಂಡತಿ ಜಗಳ ಉಂಡು ಮಲ್ಗೋತಕ್ಕ ಅಂಥೇಳಿ. ಸೊ ನಾವು ಹಂಗೆ ಜಗಳ ಮಾಡ್ತೀವಿ. ಮತ್ತು ತಕ್ಷಣ ಅವನು ಸಾರಿ ಕೇಳ್ತಾನ, ಬಟ್ ನಾನು ಹಂಗೆ ಸಾರಿ ಕೇಳ್ತೀನಿ. ಯಾವಾಗೂ ಅಂದ್ರೆ ಜಗಳ ಆದ್ರೆ ನಾನು ಸಾರಿ ಅನ್ನೋದ. ನೀ ಎಲ್ಲ ಹೇಳಕ್ ಹೋಗ್ಬೇಡ, ನಾನೇ ಸಾರಿ ಕೇಳ್ತೀನಿ. ಯಾವಾಗೂ ಒಂದಿಲ್ಲ. ಇದೆಲ್ಲ ಸುಳ್ಳು ಹೇಳ್ಬೇಡ, ನಾನೇ ಸಾರಿ ಕೇಳ್ತೀನಿ ಆ್ಯಕ್ಚುಲಿ ಇವಾಗ. ಆಮ್ಯಾಗ ಇರ್ಲಿ ಬಿಡ ಅಂತ ಇಷ್ಟ ಮತ್ತೇನು ಇಲ್ಲ ಅಂತ. ಆಮ್ಯಾಗ ನಾನು ಮಾತು ಚಾಲೋ ಮಾಡ್ಬೇಕು ಇವಂಗ, ಅಷ್ಟು ಸೊಕ್ಕೈತಿ ಇವಂಗಂತರು. ಮತ್ತು ಸೊ ಮತ್ತು ಇವ್ರು ಹೇಳ್ಬೇಕಂದ್ರೆ ಕರ್ನಾಟಕ ಹುಡುಗಿ ನಿನ್ನ ಮದುವೆ ಆಗಂಗಿಲ್ಲ ಅಂತ. ಈ ಪೇಸ್ಗೆಲ್ಲ ಕರ್ನಾಟಕ ಹುಡುಗಿನ ಸಿಕ್ಕಲ್ಲ ಮತ್ತೀಗ. ನಿಮ್ಮ ಫ್ಯಾಮಿಲಿ ಒಳಗೆ ಕರ್ನಾಟಕ ಹುಡುಗಿ ಅಂದ್ರೆ ಬರ್ತಿದ್ದಿಲ್ಲ, ಕನ್ನಡ ಬರ್ತಿದ್ದಿಲ್ಲ. ಮತ್ತೆ ಇದೇನ್ ಬಿಡ, ನನಗೆ ಮತ್ತೆ ಈಗೂ ಬರುದಿಲ್ಲ ಅಷ್ಟ ಅಂದ್ರೆ ನಾ ಮಾತಾಡ್ತೇನೆ. ಯಾಕಂದ್ರ ನಾನು ಹೇಳ್ತೇನೆ ಅದನ್ನ. ನನಗೆ ಬರ್ತಿದ್ದ ಕನ್ನಡ ಮೊದಲ ಬರ್ತಿತ್ತ. ಇವ್ರು ಫಸ್ಟ್ ಕರ್ನಾಟಕದವ್ರ ಅದಾರ. ಬಟ್ ನಾ ಅಂದ್ರೆ ನನಗೆ ಮಹಾರಾಷ್ಟ್ರಾಗ ಅಂದ್ರೆ ನಾನು ಸಾಧ್ಯ ಎಲ್ಲ ಆ ಕಡೆ ಆಗೈತೆ ಅಂದ್ರೆ ನಂಗೆ ಮರಾಠಿನ ಬರ್ತಿದ್ದು. ಕನ್ನಡನ ಅಂದ್ರೆ ಹೋಗ್ತಿದ್ನ ಅಂದ್ರೆ ಯಾರು ಮಾತಾಡ್ರ ಅಷ್ಟ ನಂಗೆ ಕೇಳ್ತಿತ್ತು. ಬಟ್ ಅಷ್ಟರ ತಿಳಿತೈತಿ. ಬಟ್ ಇವ್ರ ಮನ್ಯಾಗ ಸಕ್ರ ಮಾತಾಡತಾರ ಕನ್ನಡ. ಬಟ್ ನಾ ಯಾವಾಗೂ ಮಾತಾಡಿಲ್ಲ. ನೀ ಯಾಕೆ ಮಾತಾಡಿಲ್ಲ? ಎಲ್ಲ ಬರುದಿಲ್ಲ, ಅದಕ್ಕೆ ನಾ ಮಾತಾಡೋದಿಲ್ಲ. ಎಲ್ಲ ಮಾತಾಡ್ತಾನ ಕನ್ನಡ, ಆದ್ರೆ ಜಾಸ್ತಿ ಬರೋದಿಲ್ಲ. ಈ ಥರ ಒಂದೊಂದು ಮಾತುಗಳನ್ನು ಆಗಲ್ಲ ಹೇಳಿದಲ್ಲ,
ಆ ಥರ ತೊದ್ಲಿಸ್ ಮಾತಾಡ್ತಾನೆ ಸ್ವಲ್ಪ ಕನ್ನಡ ಹಂಗೆ ಜಾಸ್ತಿ ಬರೋದಿಲ್ಲ. ಸೊ ಮತ್ತು ಕರ್ನಾಟಕ ಹುಡುಗಿಯರು ಸ್ವಲ್ಪ ಜಗಳ ಗಂಟ್ರು ಇರ್ತಾರಂತ ಹೇಳ್ತಾನ ಯಾವಾಗಲೂ. ಜಗಳ ಗಂಟೆ ಇರ್ತಾರೆ, ಯಾಕಂದ್ರೆ ನೀ ಅದಿಲ್ಲ. ನಾನು ಒಬ್ಬೇಕಿದ ಹೇಳ್ಬೇಡ, ಹುಡುಗಿಯರು ಅಂತ ಎಲ್ಲರೂ ಇರ್ತಾರ. ನೀ ಹಂಗದಿ ಹಂಗ ಇರ್ಬೇಕು ಎಲ್ಲರೂ ಹುಡುಗಿ. ಈ ಥರ ಅಂದ್ರೆ ನಿನ್ಗ ಪ್ರಾಬ್ಲಮ್ ಆಗುತ್ತೆ. ಆ ಥರ ಇರೋದಿಲ್ಲ. ನಮ್ಮ ಕರ್ನಾಟಕದ ಹುಡುಗಿಯರು ಅಷ್ಟು ಸ್ಟ್ರಾಂಗ್ ಯಾರು ಇರೋದಿಲ್ಲ ನಿಜ ಹೇಳ್ಬೇಕಂದ್ರೆ. ಅದು ಮಾತ್ರ ಐತಿ, ಅದು ಮಾತ್ರ ಐತಿ ಸ್ಟ್ರಾಂಗ್ ಅಂದ್ರೆ ಹಂಗ್ ಬಾಡಿ ಬಿಡಿ ಹಂಗಿಲ್ಲ, ದಗ್ದ ಮಾಡಾಕ ಅದೇ. ನಾವು ಅದನ್ನಾದ್ರೂ ಮಾಡ್ತೇವೆ, ನೀವು ಆಟೋ ಮಾಡಕ್ ಬರೋದಿಲ್ಲ ನೀವು ನಿಜ ಹೇಳ್ಬೇಕಂದ್ರೆ. ಬಾಯ್ಸ್ ಆಗಿ ಮಾತಾದ್ರು ಬಾಡಿ ಮಾಡಾಕ ದಗ್ದ ಮಾಡಾಕ ದಗ್ದ ಮಾಡುದಿಲ್ಲಲ್ಲ ನೀವು ದಗ್ದ. ಮಾಡ್ತೇವೆ ನಾವು ದಗ್ದ. ಇವಂತ್ರು ಮನ್ಯಾಂದ್ ಒಂದು ದಗ್ದ ಮುಟ್ಟುದಿಲ್ಲ. ಸೊ ಎಷ್ಟು ದಗ್ದಕ್ ಹೋಗಿ ಬರ್ತಾನ ಅಷ್ಟ. ಮತ್ತೆ ಆ ಕಡೆ ದಗಕ್ಕೆ ಅಂದ್ರೆ ಹೋಗ್ತೀನಿಲ್ಲ, ಮತ್ತೆ ಅದು ಒಂದ್ ದಗ್ದಾನ ಆತ್ಲ. ಮತ್ತೆ ಮನ್ಯಾಗ ಅಲ್ಲಿ ದಗ್ದ ಮಾಡೋದು, ಮತ್ತೆ ಮನ್ಯಾಗ ಸುದ ದಗ್ದ ಮಾಡೋದ. ಮತ್ತ ಈಗಿನ ಕಾಲದಾಗ ಎಲ್ಲಾರು ಕೇರ್ ಮಾಡ್ತಿರ್ತಾರ. ಮತ್ ಮೊದ್ಲಿನ ಕಾಲ ಬ್ಯಾರೆ ಬ್ಯಾರೆ ಇತ್ತು, ನಿನಗೆ ಗೊತ್ತೈತೇನಿಲ್ಲ ಅದು. ಎರಡು ಕಾಲ ಒಂದದ ಒಂದೇ ಇಲ್ಲಲ್ಲ. ಸೊ ಮತ್ತ ಹಂಗ ಹೇಳ್ಬೇಕಂತಂದ್ರ ಹಂಗ ಸೇಮ್ ಅಂದ್ರೆ ಇದ್ರ ದಗ್ದಕ್ ಹೋಗಿ ಬಂದ್ರ ಸ್ವಲ್ಪ ಯಾರಾಗ್ಲಿ ಈಗ ವೈಫ್ನ ಕೇರ್ ಮಾಡ್ತಿರ್ತಾರ, ಹಂಗತ್ ಹಿಂಗತ್ತಂತೆ ಮಾತಾಡ್ತಿರ್ತಾರ, ಸ್ವಲ್ಪ ಆಕಿಗೆ ಹೆಲ್ಪ್ ಮಾಡ್ತಿರ್ತಾರ. ಸೊ ಇವನ್ ಹತ್ರ ಏನು ಇಲ್ಲ ನೋಡ್ರಿ, ಒಂದ್ ಹೆಲ್ಪ್ನು ಮಾಡೋದಿಲ್ಲ ನನಗಂತೂ. ಡೈಲಿ ಹೆಲ್ಪ್ ಮಾಡ್ತೀನಿ, ಹಂಗೆ ಏನು ಇಲ್ಲ ಕೆಟ್ಟ ಕರೆ. ನಿನಗೆ ಯಾವಾಗ ವಿಡಿಯೋದಾಗ ಹೇಳೋದೆಲ್ಲ ನಂಬಕ್ ಹೋಗ್ಬೇಡ್ರಿ ನೀವು. ಇರ್ಲಿ ಹಂಗೆ ಏನು ಇಲ್ಲ. ನಾ ಎಕ್ಸಾಂಪಲ್ ಹೇಳೋದಾದ್ರ ಹೇಳ್ತೀನಿ. ನಾವ್ ಅಂದ್ರೆ ಮುಕ್ಕೊಂದ್ರೆ ಆಮೇಲಿಂದ ಆರಾಗಿ ಹೇಳ್ತೀವಲ್ಲ, ಅದೆಲ್ಲ ಚಾದರಿ ಬಿದ ಅಂದ್ರೆ ಗಡಿ ಬಿಡಿ ನಾನ ಮಾಡಿ ಗಡಿ ಅಂತಂದ್ರ ಮರಾಠಿ ಒಳಗ ಮಡಿಚಿಡುದ. ಸೊ ಒಂದೊಂದ್ ಮಾತು ನನಗೂ ತಿಳಿಯಂಗಿಲ್ಲ ಅವ್ರ ಮಾತ. ಇನ್ನ ಈಗ ಅಂದ್ರೆ ಒಂದು 2 years ಆಯ್ತು. ಬಟ್ ನಾನು ಡೆಲಿವರಿ ಆಯ್ತು ಅದು ಇದು ಅಂತೆ 1 year ಮ್ಯಾಗ ಇಲ್ಲೇ ಅದೀನಿ. ಆಗೋದಿಲ್ಲ. ಮತ್ ಮೊದಲ ಹಿಂಗ ಹೇಳ್ತಿದ್ ನಾ 6ಕ್ಕೆ ಹೇಳ್ತೀನಿ, ನಾ 4ಕ್ಕೆ ಹೇಳ್ತೀನಿ. ಮತ್ ಹೆಂಗಂದ್ರ ಮಕ್ಕೋತಾರ ಹಂಗ ಡೈರೆಕ್ಟ್ 8ಕ್ಕೆ ಹೇಳುದು. ಇದೆಲ್ಲ ಹೇಳ್ಬೇಡ. ಈಗ ನಾನು ಆ ಥರ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗ 10ಕ್ಕೆ ಹೇಳ್ತಾಳ ಡೈರೆಕ್ಟ್. ಈಗ ಎಲ್ಲ ನೀನ ಮಾಡ್ತಿ ಬಿಡು. ಜಾನೂನ್ ವರ್ಕ್ ಎಲ್ಲ ಜಾನೂನ್ ದಗ್ದ ಎಲ್ಲ ನೀನ ಮಾಡ್ತಿ ಹೋದಿಲ್ಲ. ನಾಳೆ ಇವತ್ತು ಬಂದಿಲ್ಲ, ಇವತ್ತು ಬಂದು ಡೈಲಿ 10ಕ್ಕೆ ಹೇಳ್ತಾ ಅಂತ ಹೇಳ್ತಿಲ್ಲ. 10 ಯಾರೇ ಆಗಲಿ ಮದ್ವೆ ಆದ್ರಿಂದ 10ಕ್ಕೆ ಹೇಳ್ತಾರ ಅನ್ನೋದು ಮರ್ತು ಬಿಡೋದು. ಒನ್ ಟೈಮ್ ನಾನು 10ಕ್ಕೆ ಹೇಳ್ತಿದ್ನಿ ಅವ್ರ ಮನ್ಯಾಗ. ಸೊ ಈಗ ಮತ್ತೆ ಆಗ ಹೇಳ್ತಿದ್ನಿ. ಬಟ್ ನಾನು ಹೇಳ್ತಿದ್ನಿ, ಲೇಟಾಗಿ ಹೇಳ್ತಿದ್ನಿ, ಏನೋ ಗೊತ್ತಿಲ್ಲ. ಅಲ್ಲಿಗೆ ಹೋದ ತಕ್ಷಣ ನನಗೆ ಸಿಕ್ಕಾಪಟ್ಟಿ ತಲೆನೋವು ಅದು ಚಾಲು ಆಗೈತಿ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಮೊದಲು ಇಲ್ಲಿ ಇತ್ತು, ಬಟ್ ಕಮ್ಮಿ ಇತ್ತು. ಬಟ್ ಅಲ್ಲಿ ಹೋದಿಂದ ನೀರು ಬದಲಾತು, ಅದು ಇದು ಅಂತ ಭಾಳ ಪ್ರಾಬ್ಲಮ್ ಆಯ್ತು ನನಗೆ. ಸೊ ಹಂಗಾಗಿ ಏನೂ ಗೊತ್ತಿಲ್ಲ. ಮತ್ತು ಹಂಗೆ ಒಂದು 3-4 months ಅಂದ್ರೆ ಪ್ರೆಗ್ನೆಂಟ್ ಆದ ನಾನು. ಆ ಪ್ರೆಗ್ನೆಂಟ್ ಆದಿಂದ ಅಂತರೂ ಸಿಕ್ಕಾಪಟ್ಟಿ ಅದು ಯಾವ ಥರ ಅಂತ ಗೊತ್ತಿಲ್ಲ ನನಗೆ. ಆ ಥರ ಪ್ರಾಬ್ಲಮ್ ಎಲ್ಲ ಆಗಕ್ಕೆ ಶುರು ಆಯಿತು. ಒಂಥರ ಸಂಕಟ ಆಗೋದು, ಭಾಳ ಪ್ರಾಬ್ಲಮ್ ಆಗ್ತಿರ್ತೈತೆ ಪ್ರೆಗ್ನೆಂಟ್ ಹೆಣ್ಮಕ್ಳಿಗೆ. ಸೊ ಆ ಥರ ಎಲ್ಲ ಆಗ್ತದೆ. ಸೊ ಆಗ ನಾನು ಇವ್ರ ಮನ್ಯಾಗ 8 ಗಂಟೆನೋ 9 ಗಂಟೆನೋ ಹೇಳ್ತಿದ್ನಿ. ಸೊ ಮತ್ತು ಹಂಗೆ ನನ್ನ ತಗ್ದಾನ ನಾನು ಮಾಡ್ಕೋತಿದ್ನಿ. ಅಡ್ಗೆ ಒಂದು ನಾನು ಮಾಡಿಲ್ಲ ನೋಡ್ರಿ ನಿಜ ಹೇಳ್ಬೇಕಂದ್ರೆ. ಈಗ ಮಾಡ್ತೇನೆ, ಈಗ ಇನ್ವಾಲ್ವ್ ಆಗತ್ತೇನೆ ಎಲ್ಲದಕ್ಕೂ ಇನ್ವಾಲ್ವ್ ಆಗ್ತೀನಿ. ಸೊ ಮೊದಲು ಎಲ್ಲ ಹುಡುಗಿಯರು ಹಂಗೆ ಇರ್ತಾರಲ್ಲ, ಫಸ್ಟ್ ಯಾವುದನ್ನು ಕಲಿತು ಹೋಗಿರಂಗಿಲ್ಲ. ಸೊ ಕಲಿತು ಹೋಗ್ಬೇಕಂದ್ರೆ ಗಪ್ಪಂದ್ರಲ್ಲ ಯಾವುದನ್ನ ಕಲಿತು ಹೋಗಂಗಿಲ್ಲ. ಸೊ ಈಗ ನಾನು ಎಲ್ಲ ಥರ ಕಲಿಯಕ್ಕೆ ಟ್ರೈ ಮಾಡಾಕ್ತೀನಿ. ಸೊ ಈಗ ನನ್ನ ಗಂಡ ಸಕ್ರೆ ಅನ್ನಾಗ್ತಾನ, ಭಾಳ ಜಬದಾಗತ್ತೀನಿ ಈಗ ಅಂದಿರಿಲ್ಲ ನೀವು ಹೇಳ್ರಿ. ನಿಜ ಏನು ಬರಂಗಿಲ್ಲ ಅಂತ ಹಿಂದುಳಿದ್ರೆ ನಾವು ಯಾವತ್ತೂ ಹಿಂದೆ ಉಳಿಬೇಕಾಗತ್ತೆ. ಸ್ವಲ್ಪ ಆ ಕಡೆ ಈ ಕಡೆ ನೋಡಿ ನಾವು ಮುಂದೆ ಹೋಗ್ಬೇಕು ಅಂದ್ರೆ ಹಂಗೆ ಮತ್ತು ಹಂಗೆ ನಮ್ಮ ಡಾರ್ಲು ಯಾವಾಗಲೂ ನಾನು ಹೊರಗೆ ಕರ್ಕೊಂಡು ಹೋಗೋದ ಕಮ್ಮಿ. ಸೊ ಬೋರ್ ಆಗ್ತಿರ್ತೈತಿ. ಬಟ್ ಈಗ ವಿಡಿಯೋ ಮಾಡು ಇದ್ರೊಳಗೆ ನಾವಿಬ್ರು ಈ ಥರ ಕುಂತು ಮಾತಾಡಕತ್ತೀವಿ ನಿಜ ಹೇಳ್ಬೇಕಂದ್ರೆ ಟೈಮ್ ಕೊಟ್ಟ. ಇಲ್ಲಾಂದ್ರೆ ಅವ್ರ ದಗ್ದನ ಜಾಸ್ತಿ ಇರ್ತೈತಿ, ಹಾಗಾಗಿ ನನಗೆ ಅವರು ಟೈಮ್ ಕೊಡೋದ ಕಮ್ಮಿ. ನಿಜ ಇಲ್ಲ, ಟೈಮ್ ಇರೋದಿಲ್ಲ. ಮತ್ತೆ ಯಾಕೆ ಇರೋದಿಲ್ಲ, ಅದ್ರೊಳಗೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು. ನಿಜ ನಿಮಗಾದ್ರೂ ಹೇಳ್ತೀನಿ, ಯಾರು ಮದುವೆ ಆಗಿಲ್ಲ ನೋಡ್ರಿ ಅವರೆಲ್ಲ ನನ್ನ ವಿಡಿಯೋ ನೋಡ್ತಿರ್ತೀರಿ.
ಸೊ ಪ್ಲೀಸ್ ನಿಮ್ಮನ್ನು ನಂಬ್ಕೊಂಡು ಬಂದು ಹೆಂಡತಿಗೆ ಸ್ವಲ್ಪ ರೆಸ್ಪೆಕ್ಟ್ ಕೊಟ್ಟ ಮತ್ತು ಅವ್ರ ಜೊತೆ ಟೈಮ್ ಪಾಸ್ ಮಾಡಿ. ಎಲ್ಲರೂ ಕೊಡ್ತಾರೆ, ನೀನೇನು ಕೊಡೋದಿಲ್ಲ ಬಿಡು, ನಾನು ಕೊಡ್ತೀನಿ. ಭಾಳ ಏನು ಕೊಡೋದಿಲ್ಲ, ಸ್ವಲ್ಪ ಕೊಡ್ತಾರೆ ರೆಸ್ಪೆಕ್ಟ್ ಕೊಡ್ತಾರಲ್ಲ. ಬಟ್ ಮತ್ತೆ ಡಾಲು. ಸೊ ನೋಡ್ರಿ ಹಂಗಂದ್ರ ಈಗ ಇವತ್ತಂದ್ರ 50 ವಿಡಿಯೋ ಐತಿ. ಹಂಗಂದ್ರ ಈಗ ಮಾಡ್ತಾಳ ಅಂದ್ರ ಎಲ್ಲ 100 ವಿಡಿಯೋ 101 ವಿಡಿಯೋ ಸುಧಾ ಮಾಡ್ತಾಳ. 1000 ಅಂದಿಲ್ಲ, 1000 ಎದಕ್ಕೆ ಅನ್ನೋದು? 1000 ಅಂದಿಲ್ಲ ನೀನು. ನನ್ನ 1000 ಎಲ್ಲ ಮಾಡಕ ಆಗುತ್ತೆ ಇಲ್ಲ ಗೊತ್ತಿಲ್ಲ, ಬಟ್ ನಾ ಮಾಡಿಲ್ಲ. ಇಷ್ಟ ಹೇಳ ನನಗೆ. ಮಾಡಿಲ್ಲ ಮತ್ತೆ ಮಾಡಿ ಮತ್ತೆ ಇದ್ರ ಮುಂದೆ ಸುಧಾ ಮಾಡ್ತಿ. ಇದ್ರ ಮುನ್ನ ಅಂದ್ರೆ ಸಪೋರ್ಟ್ ಮಾಡ್ತೀನಿ. ನಿಜ, ನಾನು ಅನ್ಕೊಂಡಿದ್ದಿಲ್ಲ ಇಷ್ಟೆಲ್ಲ ಮಾಡ್ತೀನಿ ಅಂತೇಳಿ, ಬಟ್ ಮಾಡೀನಿ. ಅದಕ್ಕಂತ್ರ ನೀ ಅಪ್ರಿಷಿಯೇಟ್ ಹೇಳಬೇಕು. ಅಪ್ರಿಷಿಯೇಟ್ ಅಂದ್ರೆ ನಿನ್ಗೆ ಯಾವಾಗ ಮಾಡಿಲ್ಲ ನಾ ಅಪ್ರಿಷಿಯೇಟ್? ಯಾವಾಗ ಮಾಡ್ತಾನ ಮತ್ತೆ ನಿನ್ನಿಂತ್ರ ಆಗುತ್ತಾ? ಅದು ಮೊದಲು ಅಂದಿದ್ದೆ ಡೇ 2 and 3 ದಾಗ ಅವಾಗ ಅಂದಿದ್ನಿ. ಯಾಕಂದ್ರೆ ಅವಾಗ ನಿನ್ ಕಡೆ ಕಂಟೆಂಟ್ ಇದ್ದಿದ್ದಿಲ್ಲ, ಯಾನು ಇದ್ದಿದ್ದಿಲ್ಲ. ನಾನು ಫೋನ್ ಹಚ್ತಿದ್ದೆ, ಯಾರೋ ಕಂಟೆಂಟ್ ಏನ್ ಮಾಡೋದು ನಾ ಅಂತಿದ್ನಿ. ಇಲ್ಲೇ ಅಂದ್ರೆ ಮನಿ ಮುಂದೆ ದೇವ್ರ ಟೆಂಪಲ್ ಏನ್ರ ಇದ್ರೆ ಅಲ್ಲಿ ಹೋಗ್ಬಾ ಹಂಗ ಮತ್ತಂದಿಲ್ಲ. ಯಾವಾಗ ಒಂದ ಸಲ ಕೇಳಿ ನಿನ್ ಜಾಸ್ತಿ ಕೇಳ್ತಿದ್ದಿಲ್ಲ. 3-4 ಸರಿ ಹಿಂಗ ಡೈಲಿ ಅಂದ್ರ ನಾ ಯಾವಾಗ ಅಂದ್ರೆ ಫೋನ್ ಮಾಡ್ತಿದ್ದೆ. ಡೈಲಿ 3-4 ಸತಿ ಅಂದ್ರೆ ಎಲ್ಲ ಸುಳ್ಳು. ಏನ ಕರೆ ಹೇಳ್ತೇನೆ. ಫೋನ್ ಮಾಡ್ತಿದ್ರೆ ಮತ್ತೆ ನನಗ ಅಂತಿದ್ದೆ, ಡಾರ್ಲು ಇವತ್ತು ಕಂಟೆಂಟ್ ಇಲ್ಲ, ಏನೋ ನಾವು ವಿಡಿಯೋನ ಅಪ್ಲೋಡ್ ಮಾಡಿಲ್ಲ, ಏನೋ ನಾ ಮಾಡೇ ಇಲ್ಲ, ಯಾನ್ ಮಾಡುದು ಹೇಳ. ನಾನೆಲ್ಲ ವಿಡಿಯೋ ಮಾಡಿಟ್ಬಿಟ್ಟ ನಿನ್ಗೆ ಹಂಗ ಹಚ್ತಿದ್ನಿ, ಫೋನ್ ಹಚ್ಚಿಲ್ಲ. ಇಲ್ಲಾಂದ್ರೆ ನಾ ಹಚ್ಚುತ್ತಿದ್ದಿಲ್ಲ. ಹಂಗಿದ್ರ ನೀವು ನೋಡ್ರಿ ನನ್ನ ವಿಡಿಯೋಗಳನ್ನ ನೋಡ್ರಿ, ಬೇಕಾದ್ರೆ ಡೈಲಿ ಒಂದ ಟೈಮ್ಗೆ ಅಪ್ಲೋಡ್ ಮಾಡಿ. ನನಗೆ ಈಗ ಅಪ್ಲೋಡ್ ಮಾಡೋ ಟೈಮಿಂಗ್ 7-8 ಭಾಳ ಅಂದ್ರೆ 10 ಹರಿಯಾಗ 10 ಮುಂದಂದ್ರೆ ವಿಡಿಯೋ ಯಾವ್ದು ಬಂದೈತಿ ಅದೆಲ್ಲ ಅದೆಲ್ಲ ಅಂದ್ರ ನಾ ಹೇಳಿನ ಕಂಟೆಂಟ್. ಮತ್ತ ಆದ್ರೆ ಒಂದ್ರೆ ಹೇಳ್ಬೇಕು ಮತ್ತೆ ನೀನ್ ಹೇಳಿದ ಕಂಟೆಂಟ್ ಮತ್ತೆ. ಯಾಕಂದ್ರೆ ನಿಂತಂದ್ರೆ ಅಪ್ಲೋಡ್ ಮಾಡೋದು ಡೇ ಇತ್ತ ಅಂದ್ರೆ ಟೈಮಿಂಗ್ ಇತ್ತು ಹರಿಯಾಗಿತ್ತು. ಬಟ್ ನಾನು ಒಂದಿನ ಟೈಮ್ ತಗೊಂಡ ಒಂದಿನ ಅವತ್ತ ಮಾಡಿ ಮತ್ ಇನ್ನೊಂದ್ ಮಾಡಿದ್ನಿ. ಮರ್ದಿನ ಖಾಲಿ ಇರ್ತೀನಿಲ್ಲ ಮತ್ ಬಟ್ ಅಪ್ಲೋಡ್ ಹರಿಯಾಗ ಮಾಡ್ತಿದ್ನಿ. ಬಟ್ ಆರಾಮ್ ಇದ್ದಿದ್ದಿಲ್ಲ ನನಗ್, ನಡು ಸ್ವಲ್ಪ ಜಾಸ್ತಿ ಅವಾಗ ಕಂಟೆಂಟ್ ಇದ್ದಿದ್ದಿಲ್ಲ. ಮೇನ್ ಆದ್ ಹೇಳ ಜಾಸ್ತಿನ ನನಗ್ ಆರಾಮ್ ಇದ್ದಿದ್ದಿಲ್ಲ. ಸೊ ಹಂಗಾಗಿ ಕಂಟೆಂಟ್ ಇದ್ದಿದ್ದಿಲ್ಲ ಗೈಸ್. ಅದಕ್ಕ ನಾ ಎಲ್ಲಾ ಕಂಟೆಂಟ್ ಹೇಳಿನಿ, ಹಿಂಗ ಬಿಡ್ತೀನಿ. ಮತ್ತೆ ಈಗ ನಾನು ಆತರ ಏನಿಲ್ಲ. ನಾನು ಆರಾಮಿಲ್ಲ ನಂತಲೇ ಒಂದು ಸ್ವಲ್ಪ ಕಂಟೆಂಟ್ ಒಳಗೆ ಹಿಂದುಳಿದ್ನಿ. ಅವತ್ತಿನ ವಿಡಿಯೋನ ಅವತ್ತ ಮಾಡಕ್ಕೆ ಚಲೋ ಮಾಡಿನಿ. ಇಲ್ಲಿಕಂದ್ರೆ ನಾ ಮೊದಲ ಒಂದಿನ ಮುಂಚೆನೇ ಮಾಡಿ ಇಟ್ಕೊಂಡ್ಬಿಡ್ತಿದ್ನಿ, ನಾಳೆಗೆ ಏನು ಪೋಸ್ಟ್ ಮಾಡಿ. ಸೊ ಇವನ್ ಹೆಲ್ಪ್ ಏನು ಮೇಲ್ ಬಿಡ್ರಿ, ಎಲ್ಲ ಹೆಲ್ಪ್ ನಾ ಅಂದ್ರೆ ಮಾಡೋದಿಲ್ಲ, ಏನೂ ಹೆಲ್ಪ್ ಮಾಡೋದಿಲ್ಲ, ಎಲ್ಲ ಗೊಳ್ಳು. ಗೈಸ್ ನಂತಂದ್ರೆ ಫಸ್ಟ್ ವಿಡಿಯೋ ಅಂದ್ರೆ ನಾನು ನೋಡ್ತೀನಿ ಮತ್ತು ನಾನು ಲೈಕ್ ಮಾಡ್ತೀನಿ, ಸಪೋರ್ಟ್ ಮಾಡ್ತೀನಿ. ನನ್ನ ಫ್ರೆಂಡ್ ಮಾಡ್ತಾಳ, ಆಯ್ತು ನನ್ನ ಫ್ರೆಂಡ್ಸ್ ಎಲ್ಲ ಸಪೋರ್ಟ್ ಮಾಡ್ತಾರ. ನನ್ನ ಫ್ರೆಂಡ್ ಮಾಡ್ತಾರ, ಹಂಗೇನೂ ಇಲ್ಲ. ನಿನ್ ಫ್ರೆಂಡ್ ಏನು ಜಾಸ್ತಿ ಇಲ್ಲ, ಒಂದ ಫ್ರೆಂಡ್ ಬಂದ್ರೆ ಎಷ್ಟು ಗೊತ್ತಿಲ್ಲ. ಒಬ್ಬ ನಮ್ಮ ಮಾದ ಸಪೋರ್ಟ್ ಮಾಡ್ತಾನ, ಶಿವಾಬಾಯಿ ಅಂತ ಹೇಳಿ. ಸೊ ಮತ್ತು ಆರೋಹಿ ಸಿಸ್ಟರ್ ಒಬ್ರು ಮಾಡ್ತಾರೆ ಮಹಾರಾಷ್ಟ್ರ ಸೈಡ್ ಅಂತಂದ್ರೆ. ಇವ್ರೊಬ್ರು ನೋಡ್ರಿ, ಇವ್ರಷ್ಟ ಫ್ಯಾಮಿಲಿ ಒಳಗಷ್ಟ. ಸೊ ಮತ್ತು ಆ ಕಡೆ ಜನನ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಸೊ ಮತ್ತು ಉಳ್ಕೆದ್ದೆಲ್ಲ ನನ್ನ ಫ್ರೆಂಡ್ಸ್ ಮಾಡ್ತಾರೆ ಈ ಕಡೆ, ಇವರೇ ಎಲ್ಲ ಸಪೋರ್ಟ್ ಮಾಡ್ತಾರೆ ನಾನು ನಿಜ ಹೇಳ್ಬೇಕಂದ್ರೆ. ಸೊ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನಾನಂತೂ. ಮತ್ತು ಸೊ ನೋಡಿರಿ, ಇಷ್ಟ ಮಾತಾಡಿದ್ಕೆ ಎಲ್ಲ ಗಂಟ್ಲು ಹಂಗೈತೆ ನಮ್ಮ ಡಾರ್ಲಿಂದ. ಕೊಡು, ನಾನು ನೀರು ಕುಡಿತೀನಿ. ಏನೂ ಇಲ್ಲ ಗಾಯ್ದ. ಫಸ್ಟ್ ಅಂದ್ರೆ ಈಕಿದು ಆಗೈತಿ, ಈಕೆ ಅಂದ್ರೆ ನೀರು ತಗೊಂಡೇವೆ. ಬಟ್ ಇಸ್ಕೊಂಡ್ ಅಂದ್ರೆ ನಾ ತೊಗೊಂಡಿನಿ ನೀರು. ಆಕಿಗೆ ಮೊದಲಂದ್ರೆ ಕುಡಿದಿತ್ತ. ನಾವು ಡೈಲಿ ಮನ್ಯಾಗಂತ್ರ ಫನ್ ಆಗಿರ್ತೀವಿ, ಇಬ್ರು ಗಂಡ ಹೆಂಡತಿ ಜಗ ಮಾಡುದು. ಜಗ ಅಂದ್ರೆ ನಾರ ಭಾಳ ಮಾಡ್ತೀನಿ. ಜಗ ಮಾಡ್ಬೇಕಲ್ಲ, ಅವಾಗಂದ್ರೆ ಎಷ್ಟು ಜಗ ಮಾಡ್ತೀವಿ ಅಷ್ಟು ಅಂದ್ರೆ ಪ್ರೀತಿ ಇರ್ತಿದ್ದೆ. ಹಿಂಗಂದ್ರ ನಾ ಕೇಳೀನಿ, ಎಲ್ಲಿ ಕೇಳಿ ಯಾವ್ದ್ರ ಬುಕ್ದಾಗ ಇರ್ಬೇಕು ಬರ್ತಿದ್ದ. ನಿಜ, ನಾವು ಜಾಸ್ತಿನ ಜಗಳ ಮಾಡ್ತೀವಿ. ಏನೋ ಒಂದಿಟ್ಟು ಜೋರಿಗೆ ಇಬ್ರು ಮಾತಾಡಕತ್ತ ಜಗಳ ಚಾಲು ಆತ ಅಂತ ಅನ್ಕೊಂಡ್ ಬಿಡ್ತಾರ. ಕುಡಿದಿದ್ರೆ ಸುಧಾ ಜಗಳ ಆಗ್ತೈತಿ. ನೀರ್ ಯಾನು ಯಪ್ಪ ಅವನ್ನ ಹೇಳ್ಬೇಕಂದ್ರ ಭಾಳ ಸಿಸ್ಟಮೆಟಿಕ್ ಇರ್ತಾರೆ ಇವ್ರಂತರು ಮನ್ಯಾಗ. ಇರ್ಬೇಕಲ್ಲ, ಯಾಕಂದ್ರೆ ನೋಡ್
ಎಕ್ಸಾಂಪಲ್ ನೀ ಅಂದ್ರೆ ನಿನ್ನ ಮೊಬೈಲ್ ಚಾರ್ಜಿಂಗ್ ಅಂದ್ರೆ ಹಚ್ಚೋದೈತಿ ಮತ್ತು ನನಗೂ ಹಚ್ಚೋದೈತಿ ನಿಂದು ಆಗೈತಿ ಮತ್ತು ನೀ ಬೇರೆ ಕಡೆ ಎಲ್ಲ ಚಾರ್ಜಿಂಗ್ ಇಟ್ರ ಮತ್ತು ನನಗೆ ಈಗ ಹಚ್ಚೋದೈತಿ ಎಮರ್ಜೆನ್ಸಿದಾಗ ಮತ್ತು ಅರ್ಧ ತಾಸಿಲ್ಲ 1 ತಾಸಿಗೆ ನನಗೆ ಹೊರಗೆ ಹೋಗೋದೈತಿ ಮತ್ತು ಆವಾಗ ನನಗೆ ಅರ್ಧ ತಾಸ್ಲಿಗೆ ಚಾರ್ಜಿಂಗ್ ಸಿಕ್ಕಿಲ್ರ ಮತ್ತು ನಾ ಜಗಳ ಮಾಡಂಗಿಲ್ಲ ಮತ್ತು ನೀನು ನೋಡ್ಕೊಂಡು ಇಟ್ಕೋಬೇಕಲ್ಲ ಎಲ್ಲ ಮತ್ತು ನೀ ಮುಚ್ಚಿಡ್ತಿ ಅದಕ್ಕೆ ನಾವೇನು ನಾ ಯಾಕೆ ಮುಚ್ಚಿಲ್ ನಾನೇನು ಒಂದು ಕಾಣಿಸ್ತೀನಿ ನಿಜ ಹೇಳ್ಬೇಕಂದ್ರ ಬಡಿತಾನ ಸಿಕ್ಕಾಪಟ್ಟಿ ಇಲ್ಲಕಂದ್ರ ಬೈತಾನ ಯಾವಾಗ ಬಡ್ದೀನಿ ಈಗ ಬಡಿತಾನ ನಿಜ ಭಾಳ ಬಡಿತಾನ ನನ್ನ ಹತ್ರ ಯಾವಾಗ ಬಡ್ದೀನಿ ಒಂದಿನ ಶೇಂಗಾಕಾಯಿ ತಿಂದಿನಂತೆ ಸಿಕ್ಕಾಪಟ್ಟಿ ಬಡ್ದಾನ ಯಾಕಂದ್ರೆ ನಮ್ಮ ಹಳಗಾಡ ಒಳಗೆ ಶೇಂಗಾಕಾಯಿನ ಅದಕ್ಕೆ ಬಡ್ದಿ ಗೊತ್ತೈತಿ ನನಗೆಲ್ಲ ನಾವಿಬ್ರು ಜಾಸ್ತಿ ಜಗಾಡ್ತೇವೆ ಮನ್ಯಾಗ ಸೊ ಅಷ್ಟ ನಮ್ಮಿಬ್ರು ನಡೋ ಪ್ರೀತಿ ಐತಿ ಹೇಳುದಾದ್ರ ನಂದು ಒಂದ ಇದೈತಿ ಎಲ್ಲಿ ಸುಧಾ ಅಂದ್ರೆ ಏನ್ ಸುಧಾ ತಗೊಂಡ್ರ ನನಗೆ ಅಲ್ಲೇ ಅಂದ್ರೆ ಅದು ಇಡ್ಬೇಕು ಚಾರ್ಜರ್ ಇರಲಿ ಮೊಬೈಲ್ ಇರಲಿ ಏನ್ ಸುಧಾ ಯಾವ್ದು ಸುಧಾ ಇರಲಿ ಮತ್ತೇನು ಇಲ್ಲ ಎಲ್ಲಾನು ಒಂದ ಕಡೆ ಇರ್ಬೇಕು ಅವ್ನ ಟೇಬಲ್ ಐತಿ ಅವ್ನ ಟೇಬಲ್ ಮ್ಯಾಗ ಎಲ್ಲ ನೀಟಾಗಿ ಇಟ್ಟು ಬಿಡ್ಬೇಕು ಅವತ್ತಂತರೂ ಅವ್ನ್ದು ಏನಾದರೂ ಕೆಲಸ ನೀಟಾಗಿ ಮಾಡಿದ್ರೆ ಅಷ್ಟೇ ಹೊಗಳ್ತಾನ ಇಲ್ಲ ಅಂದ್ರೆ ಮತ್ತೆ ನಾನು ಬೈಕೋತಾ ಇರ್ತಾನೆ ಯಾವಾಗಲೂ ಸೊ ನಮ್ಮಿಬ್ಬರ ಬಗ್ಗೆ ಹೇಳ್ಬೇಕಂದ್ರೆ ಇಬ್ಬರ ಮನಸ್ಥಿತಿನೂ ಒಂದೇ ಐತೆ ನಮ್ಗೆ ನಿಜ ಹೇಳ್ಬೇಕಂದ್ರೆ ಇಬ್ಬರು ಜಗಳ ಗಂಟು ಇದೀವಿ ಸೊ ಮತ್ತು ಹಂಗೆ ಅರ್ಥ ಮಾಡ್ಕೋ ವಿಷಯದಲ್ಲಾದರೂ ಅಷ್ಟೇ ಅವ್ರು ನನ್ನ ಅರ್ಥ ಮಾಡ್ಕೋತಾರೆ ನಾನು ಅವ್ರನ್ನ ಅರ್ಥ ಮಾಡ್ಕೋತೀನಿ ಸೊ ಫ್ರೆಂಡ್ಸ್ ಇಷ್ಟೊತ್ತನ ನಮ್ಮ ವಿಡಿಯೋನ ವಾಚ್ ಮಾಡಿರಿ ಪೂರ ವಿಡಿಯೋನ ಸೊ ಇನ್ನು ಯಾವಾಗಾದರೂ ನೆಕ್ಸ್ಟ್ ವಿಡಿಯೋ ಆಗಲಿ ಇನ್ನು ಯಾವುದೋ ವಿಡಿಯೋ ಆಗಲಿ ಸೊ ಮನ್ಯಾಗಂತೂ ಗೇಮ್ ಜಾಸ್ತಿ ಆಡ್ತಿರ್ತೀವಿ ಇಬ್ಬರು ಸೊ ಆ ಥರ ಗೇಮ್ ಫನ್ ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತೀವಿ ನಾವಿಬ್ಬರು ಸೊ ಮತ್ತು ಹಂಗೆ ನಮಗೆ ಸಪೋರ್ಟ್ ಮಾಡ್ಕೋತಾ ಇರ್ರಿ ಇಷ್ಟೊತ್ತನದ ವಿಡಿಯೋಕ್ಕೂ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಥ್ಯಾಂಕ್ ಯು ಮತ್ತು ಹಂಗೆ ನಮ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಹಂಗೆ ರೀ ಜಾನು ಒಳಗೆ ಹೋಗಿ ನೀವು ಮಾತಾಡ್ರಿ ಏನಾದರೂ ಮಾತಾಡ್ತೀವಿ ಗೈಸ್ ಆಕೆಂದ್ರೆ ಹೋಗ್ಯಾಳು ಹೊರಗೆ ಜಾನು ಅಂದ್ರೆ ಅಳಾಗ್ತಾಳ ಅದಕ್ಕೆ ಗೈಸ್ ನಿಮಗೆ ಹೇಳ್ತೀನಿ ಆಕಿಗಂದ್ರೆ ವಿಡಿಯೋದಾಗ ಅಂದ್ರೆ ಅಂದಿನಿ 20 ದಿನ ಅಂದ್ರೆ ಅದ್ರ ಮೇಲೆ ನಾ ಸಪೋರ್ಟ್ ಮಾಡ್ತೀನಿ ಹಿಂಗೆ ಅಂದಿನಿ ಹಂಗೆ ಏನೂ ಇಲ್ಲ ನಾ ಇವತ್ತಿಂದ ಅಂದ್ರೆ ಸಪೋರ್ಟ್ ಮಾಡ್ತೀನಿ ಬಟ್ ನೀವು ಅಂದ್ರೆ ಆಕಿಗೆ ಅಂದ್ರೆ ಏನೂ ಹೇಳಬೇಡ್ರಿ ಗೈಸ್ ಮತ್ತು ನೀವು ಅಂದರೆ ಇಷ್ಟು ಅಂದ್ರೆ ಸಪೋರ್ಟ್ ಮಾಡ್ತೀರಿ ಹಂಗೆ ಡೈಲಿ ಸಪೋರ್ಟ್ ಮಾಡಿ ಗೈಸ್ ಇಲ್ಲೇ ಅಂದ್ರೆ ಇದು ಬ್ಲಾಗ್ ಎಂಡ್ ಮಾಡ್ತೀವಿ ಮತ್ತು ಹಂಗೆ ವಿಡಿಯೋ ಅಂದ್ರೆ ಚಲೋ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡ್ರಿ ಬಾಯ್ ಬಾಯ್ ಗೈಸ್